ಸಣ್ಣ ಹುಡುಗ ಸಾಲಿ ಒಳಗೆ ಹೋದಾಗ ಅಸಮಾನತೆ ಮಾಡ್ಯಾರ ಎತ್ತಿನ ಬಂಡ್ಯಾಗ. ಅದಕ್ಕೆ ಇವತ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಇಡೀ ಭಾರತದೊಳಗೆ ಪ್ರತಿಯೊಬ್ಬರು ಸಹಿತ ಧರ್ಮ ಜಾತಿ ಎಲ್ಲಾ ಬಿಟ್ಟು ಸಂವಿಧಾನಬದ್ಧವಾಗಿ ಗ್ರಂಥದ ಆಧಾರದ ಪಾಲನೆ ಮಾಡ್ತಕ್ಕಂಥವ್ರು ಯಾರಂದ್ರ 18 ವರ್ಷ ಆತರ ಸಾಯು ಮಠ ನಾವು ಅದನ್ನ ಪಾಲನೆ ಮಾಡ್ತೀವಿ. ನಮ್ಮ ಮಕ್ಕಳು ಯಾಕೆ ಹಿಂದೆ ಉಳಿಯಾಕತ್ತೆ ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ 53,000 ಪುಸ್ತಕ ಓದಿದ್ರು. ಯಾವುದೇ ಗ್ರಂಥದೊಳಗೆ ಯಾವುದೇ ಪುಟದೊಳಗೆ ಯಾವ ಅಕ್ಷರದ ಅಂತೇಳಿ ನಿರರ್ಗಳವಾಗಿ ಹೇಳ್ತಾ ಇದ್ರು. ಬ್ಯಾರಿಸ್ಟರ್ ಪದವಿ ಅವ್ರ ನೆನಪು ಮಾಡ್ಕೊಂಡು ನಾವು ಬರೀ ಹೆಂಗಾಗ್ಯದಂದ್ರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಬಸವಣ್ಣ, ಸಂಗೊಳ್ಳಿ ರಾಯಣ್ಣ, ಚೆನ್ನಮ್ಮ, ವಿವೇಕಾನಂದರು ಅವ್ರ ಫೋಟೋ ತೋರಿಸೋದು ಹಿಂಗದಾರ ಅಂತ ಹೇಳುದು. ಯಾಕ್ರಿ ಹೋಗಿಲ್ಲ ಅವ್ರಂಗ ನಮ್ಮ ಮಕ್ಕಳು ಆಗೋದು ಯಾವಾಗ ಆಗಬೇಕಲ್ಲ. ಇರ್ಲಿ, ಸಮಯ ಬಹಳ ಆಗ್ಯದ. ಒಂದು ಮಾತು ನನ್ನ ಮಾತು ಮುಗಿಸ್ತೀನಿ. ಇಬ್ಬರು ಅಣ್ಣ ತಮ್ಮ ಇದ್ರು. ಅವಂಗ 4 ಎಕರೆ ಇವಂಗ 4 ಎಕರೆ ನಮ್ಮ ವಕೀಲರಂತವ್ರು ಪಾಲ ಮಾಡಿ ಕೊಟ್ಟು ಬಿಟ್ಟಿದ್ರು. ಊರಾಗ ಹಿರೇತನ ಮಾಡಿ ಅಣ್ಣ ಹೊಲಕ್ಕೆ ಹೋಗ್ತಿದ್ದ, ತಮ್ಮನ ಆ ಕಡೆ ನೋಡ್ತಿದ್ದ, ಯಾರು ಇರ್ಲಿಲ್ಲ. ಅಣ್ಣ ಇದ್ದವ ತಮ್ಮನ ಕಡೆ ಸೀಮೆಕಲ್ ಒದಿತಿದ್ದ. ಸ್ವಲ್ಪ ಸರಿ 4 ಎಕರೆ ಭೂಮಿ ಅಲ್ಲ, ಸೀಮೆಗಿನ ಜರ ಬರ್ಲತ್ತಿದ್ದ. ಜಾಡ್ ಶೋಧ ಮಾಡಿ ಸೀಮೆಕಲ್ ಹಿಂಗ ಬಾಗುದ. ಅವ್ ಮನೆಗೆ ಬಂದಾಗ ತಮ್ಮ ಮತ್ ಹೊಲಕ್ಕೆ ಹೋಗ್ತಿದ್ದ. ಆ ಕಡೆ ಈ ಕಡೆ ನೋಡವ್ ಯಾರು ಇಲ್ಲ ಅಂತೇಳಿ ಆ ಸೀಮಿಕಲ್ ಈ ಕಡೆ ಬಲಕ್ ಹೋದವ ಅನ್ನೊಂದ್ ಕಡೆ ಹೋಗ್ಲಿ ಅಂತ ಹೇಳಿ ಹಿಂಗ 6 ತಿಂಗಳು ಓದಿದ್ರು. ಸೀಮಿಕಲ್ ಅಂತಿತ್ತ, ಎಷ್ಟು ಒದಿತೀರಿ ಒದಿರಿ, ನಾಳೆ ನೀವು ಸತ್ತಾಗ ನಿಮ್ಮ ಗೋರಿ ಮ್ಯಾಗ ಗೋಟದ ಕಲ್ಲಾಗಿ ನಾನು ಹಾಕೊಂಡಿರ್ತೀನಿ ಅಂತ ಹೇಳ್ತಿರ್ತ. ಎದ್ದು ಹೋಗೋ ಶರೀರ ಐತಿ, ಆಯುಷ್ಯ ವ್ಯರ್ಥ ಆಗಿ ಹೋಗೈತಿ. ಹೆಂಗ ನೆನಪು ಉಳಿಬೇಕಂದ್ರ ನಾವು ಸತ್ತ ಬಳಕ ಭಾಗಲ ಅನ್ಬಾರ್ದು. ಹಳ್ಳಿ ಹಳ್ಳ ಪೈಪ್ಲೈನ್ ಜಗಳ ಹಚ್ಚಿ, ಅಣ್ಣತಮ್ಮರ ಜಗಳ ಹಚ್ಚಿ, ಊರಾಗ 4 ಟೀಮ್ ಮಾಡಿ ಎಲ್ಲಾರು ನನ್ನ ಹತ್ತಿರ ಹಿರೇತಾನು ಬರ್ಲಿ ಇಂಥದ್ದು ಮಾಡುವದ ಅನ್ಬಾರ್ದು. ಎದ್ದು ಹೆಂಗಂತಂದ್ರ ಎಲ್ಲಾರಿಗೆ ತಲಿಬಾಗಿ ಒಂದಿತ್ತು 4 ತುತ್ತು ಅನ್ನ ಹಾಕಿ ಸಾಮರಸ್ಯದಿಂದ ಬದುಕಿ ಜಾತಿ ಮಾಡ್ಲಾರ್ದು ಎಲ್ಲಾರು ನಮ್ಮವರೊಂದು ಕಣ್ಣೀರ್ ವರ್ಷ ಬದುಕ್ಯಾನ ಅನ್ನುವಂಗ ನಾಳೆ ನಾವು ಸತ್ತಾಗಿ ನೆನೆಸ್ಬೇಕಲ್ಲ, ಅದು ಸಾರ್ಥಕ ಜೀವನ ಅಂತ ಹೇಳಿ ನನ್ನೆರಡು ಮಾತುಗಳನ್ನು ತಮ್ಮೆಲ್ಲರ ಪಾದಕ್ಕೆ ಅರ್ಪಣೆ ಮಾಡಿ